ರಾಧಾ, ಏನು ಹೇಳ್ದೆ ನೀನು? ನಾನು ಕೇಳಿಸ್ಕೊಂಡಿದ್ದೆಲ್ಲ ದಿಟ್ಟವೆ. ಅದು ರಾಜಿ, ನಿಜ ಹೇಳು, ನಾನು ಕೇಳಿಸ್ಕೊಂಡಿದ್ದಿಟ್ವೆ. ಅಲ್ಲ ಆಕ್ಚುಲಿ ನೀನು ಪುಟ್ಟಕ್ಕನ ಜೈಲಿಗೆ ಕಳಿಸ್ತೀನಿ ಅಂತಂದಿಯಲ್ಲ, ಆ ವಿಷಯ ದಿಟನಾ? ಹೌದು ಹೌದು ರಾಜಿ ಅವರೇ, ಪುಟ್ಟಕ್ಕನ ಜೈಲಿಗೆ ಕಳಿಸ್ತೀನಿ ಅಂದಿದ್ದು ನಿಜ. ಅವಳು ಜೈಲ್ಗೆ ಹೋಗ್ಬಿಟ್ರೆ ಯಾಕೆ ಮೆಸ್ಸು ಮನೆ ಎಲ್ಲ ನನಗೆ ಸಿಗ್ತದಲ್ವಾ? ಅಫ್ಕೋರ್ಸ್ ರಾಜಿ ಅವರೇ, ಆ ಮೆಸ್ ನಿಮ್ದೆ. ಅದಕ್ಕೆ ಅಲ್ವಾ ಆ ಪುಟ್ಟಕ್ಕನ ಜೈಲಿಗೆ ಕಳ್ಸಕ್ ಪ್ಲಾನ್ ಮಾಡ್ತಿರೋದು. ಆದ್ರೂ ವೈಭವ್ ಸಾಹೇಬ್ರೆ, ಆ ಪುಟ್ಟಕ್ಕನ ಹೆಂಗ್ ಜೈಲಿಗೆ ಕಳಿಸ್ತೀರಾ? ಅದು ಹೆಂಗೆ ಹೇಳಿ ರಾಜಿ, ನಿನ್ನನ್ನು ಸಾಯಿಸಿ ಜೈಲಿಗೆ ಕಳಿಸ್ತೀನಿ ಅಂತ. ಅಲ್ಲ ರಾಜಿ ಅವರೇ, ನಾವು ನಿಮ್ಗೆ ಅದನ್ನ ಸರ್ಪ್ರೈಸ್ ಅಂತ ಪ್ಲಾನ್ ಮಾಡಿದೀವಿ. ನೀವು ಇವಾಗಲೇ ಕೇಳಿದ್ರೆ ಹೇಗೆ ಹೇಳಿ? ಹೌದು ರಾಜಿ ಅವರೇ, ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ, ನಾವು ನಿಮಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ದಿಟಾರಾದ, ನಾನು ನಿಮ್ಗೋಸ್ಕರ ಅಷ್ಟೊಂದೆಲ್ಲ ಮಾಡಿರ್ಬೇಕಾದ್ರೆ ನನಗೋಸ್ಕರ ನೀವು ಈಟು ಮಾಡ್ತಾ ಇರ್ತೀರಾ? ಹೌದು, ಆ ಬಂಗಾರಮ್ಮನ ಮನೆ ಕೇಸ್ ವಿಷಯ ಏನಾಯ್ತು? ಅದೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ರಾಜಿ ಅವರೇ, ಅದನ್ನ ನಾನು ನೋಡ್ಕೋತೀನಿ. ನೀವು ಜಸ್ಟ್ ನಾನು ಹೇಳಿದ್ ಮಾಡಿದ್ರೆ ಅಷ್ಟು ಸಾಕು. ರಾಜಿ ಅವರೇ, ತುಂಬಾ ಲೇಟ್ ಆಯ್ತು ಅನ್ಸುತ್ತೆ, ನೀವು ಹೊರಡಿ. ಸರಿ ರಾಧಾ, ಏನಾದ್ರೂ ವಿಷಯ ಇದ್ರೆ ನಂಗೆ ಹೇಳ್ ಕಳ್ಸು, ಬರ್ತೀನಿ. ಸಾಹೇಬ್ರೆ, ಹೋಗಿ ಬರ್ತೀನಿ.